ಪ್ರದೀಪ್, ಹೇಳಿಗಳ ರಣಹೇಳಿಗಳು ಎಲ್ಲಿ ಅಡಿಗೆ ಕುಳಿತೀರೋ ಹೊರಗಡೆ ಬನ್ನಿ. ಪ್ರಾಣಿಯಂತೆ ಬಡಬಡಿಸುತ್ತಿರುವ ಇಲ್ಲಿಗೇಕೆ ಬಂದೆ? ನೀನು ನಿಮ್ಮಂತ ದ್ರೋಹಿಗಳಿಗೆ ರುಂಡ ಕತ್ತರಿಸಲು ಅವತರಿಸಲು ಬಂದೆ. ಯಮದೂತ ಯಮದೂತ ಎಂತ ವೀರಾದ ವೀರರು ಈ ಜಮೀನ್ದಾರನ ಎದುರಿ ವೈಕುಂಠ ಸೇರುವಾಗ ಯಮದೂತಲೇ ಬಡ ವಿಚಾರಿ. ಜಮೀನ್ದಾರ ಬಡವ ಎಂದು ಮತ್ತೆ ಮರೆ ಕೂಗಿದರೆ ನಿಮ್ಮ ಶ್ರೀಮಂತ ಲಕ್ಷ್ಮಿ ಬಂಡವರ ಸುಟ್ಟು ನಿನ್ನ ಯಮಲೋಕಕ್ಕೆ ಕಳಿಸ್ತೇನೆ. ಎಚ್ಚರ! ಜಗತ್ತು ಕಿಲಾಡಿ ಜಮೀನ್ದಾರನಿಗೆ ಸಿಂಹದ ಗುಹೆಯಲ್ಲಿ ಬಂದು ಬೆಲೆಯಲ್ಲಿ ಸಿಕ್ಕಿ ಒದ್ದಾಡುವಂತ ಇದೆ ನಿನ್ನ ಸ್ಥಿತಿ. ಯಾರು ನೀನು? ನಿನ್ನ ಬಣ್ಣದ ಮಾತೆಯ ಮರಳಾಗಿ ಬ್ಯಾಂಕಿಂದ ಸಸ್ಪೆಂಡ್ ಆದ ಬ್ಯಾಂಕ್ ಮ್ಯಾನೇಜರ್ ಹುಲಿಮರಿ ರಾಜ. ಹುಲಿಮರಿ ರಾಜ, ನೀನು ಹೀಗೆ ಬಾಯಿಗೆ ಬಂದಂತೆ ಎಚ್ಚರ ತಪ್ಪಿ ಮಗಳಿದ್ರೆ ನಿನ್ನ ಮೈ ಚರ್ಮ ಸುರಿದು ಬಿಟ್ಟರೆ ಹುಡ್ಸಾಳ್. ಲೇ ಪ್ರದಯ, ಮತ್ತೊಬ್ಬರು ಎಂಜಲಿ ತಿಂದು ಬದುಕಿರೋ ನಿನಗೆ ಇಷ್ಟು ಸೊಕ್ಕರಬೇಕಂದ್ರೆ ಗಟ್ಟಿ ಮನೆ ಭೀಮರ ವಯದಲ್ಲಿ ನಿಯತ್ತಿಂದ ಅನ್ನ ತಿಂದರು ಬದುಕಿರುವ ನನಗೆ ಎಷ್ಟು ಕೊಬ್ಬಿರ್ಬೇಕಂತೀಯ? ತಮ್ಮ ರಾಜಪ್ಪ, ಏನು ಪರಶುರಾಮ್ನ ಅವತಾರ ಎತ್ತೆ ಒಡ್ಲಿ ಹಿಡ್ದು ಬಂದ್ರ ಎದ್ರವರ ಅನ್ಕೊಂಡು ಏನೋ ನಮ್ ಸುಮ್ಮನೆ ನಮ್ ಜಮೀನ್ದಾರ ತಂಡಿ ಬರ್ಬೇಡ. ಹೊರಟೋಗ ತಮ್ಮ, ಹೊರಟೋಗ. ಚೆನ್ನ, ನೀನು ಮಾತನಾಡಿದ್ರೆ ನಿನ್ನ ಪ್ರಾಣ ತೆಗೆಯಲು ಹೊರಬರುತ್ತದೆ ನನ್ನ ಸೇಡ. ಈ ಜಮೀನ್ದಾರ ಸಂತು ಮಾಡಿ ಮಂಚಾಕಿ ವೈರನ್ನು ಬೇಟ ಆಡುವಷ್ಟರಲ್ಲಿ ಬೆಲೆಯಲ್ಲಿ ಸಿಕ್ಕಂತಾಯ್ತು ನಿನ್ನ ಸ್ಥಿತಿ. ಪ್ರದೀಪ ಚಂದ ಕಟ್ಟರಿ ಈ ಮಗನನ್ನ ಮಾದಿಗಂಬಕ್ಕೆ. ಲೇ ಪುಂಡನ ಮಕ್ಕಳ, ಯಾವನಾದ್ರೂ ನನ್ನ ಮೈ ಮುಟ್ಟಿದ್ರೆ ನಿಮ್ಮ ರುಂಡ ಸೆಂಡಾರು ಬಿಡುತ್ತೇನೆ. ಬಲ ಎಚ್ಚರ. ನನ್ನ ರುಂಡ ತೆಗೆಯುತ್ತೇನೆ ಎಂದು ಚಂಡಾಡುವ ಯಾವ ಮಗನೇ? ಹಾಗಾದರೆ ತಗಲೇ. ಈ ಜಮೀನ್ದಾರನ ರುಂಡ ತೆಗೆಯುತ್ತೇನೆ ಎಂದು ಸೂರ್ಯನಂತೆ ಹಾರಾಡಿದರೆ ಬಾರಲೇ ಮುಂದಕ್ಕೆ. ಮೋಸ ಮಾಡಿದ್ದೀರೇ ಮಕ್ಕಳ, ಮೋಸ ಮಾಡಿದ್ದೀರಾ. ಏನು ನೋಡುತ್ತೀರಿಯೋ ಈ ಬಡ ಕುಲಿಯನ್ನು ಮೈ ಚರ್ಮವನ್ನು ಸುಲಿ.
ಮಾತನಾಡುತ್ತಿರಲ್ಲ ಆದರೆ ಶಿಕ್ಷೆ ಅನುಭವಿಸ ಮಗನೇ. ಏ ಜಮೀನ್ದಾರ, ಕಟ್ಟಿ ಹೊಡೆದು ಪುಂಡರ ಕೆಲಸವೆಲ್ಲ. ಪುಂಡರ ಕೆಲಸ ಇದ್ರೆ ದಮ್ಮಿದ್ರೆ ನಾನು ಬಿಚ್ಚಿ ನೋಡ್ಲೆ ಮಕ್ಕಳ. ನಮ್ಮ ಪ್ರಾಣ ತೆಗೆಯಲು ಯಮದೂತ. ಈ ಪ್ರದೀಪ್ ಒಂದು ಸಾರಿ ನಿಮ್ಮಂತವರ ಮೇಲೆ ಕೆಟ್ಟ ದೃಷ್ಟಿ ಬಿಟ್ಟರೆ ನಿಮ್ಮಂತ ಕುഞ്ഞുಗಳು ಯಾರು ಉಳಿದಿಲ್ಲ ಈ ಭೂಮಿಯ ಮೇಲೆ. ಅದ್ರಲ್ಲಿ ನಮಗೆ ಸಿಕ್ಕಂತ ಮಾತನಾಡಿಯೋ ಪಾದ್ಮಾಸ್. ಬಿಚ್ಚಿ ನೋಡ್ಲೆ ಹುಲಿ ಮರಿಯನ್ನ, ನಿಮ್ಗೆ ಗೊತ್ತಾಗುತ್ತದೆ ಪುಂಡಾಟಿಕೆ ಸೂರತನ. ಅಪ್ಪ ರಾಜಪ್ಪ, ನಮ್ ಪ್ರಾಣ ತೆಗೆಯಲ್ಲ ಅಷ್ಟೊಂದು ಆತ್ರೇನಪ್ಪ ನಿನಗೆ? ಬಾರಪ್ಪ ಬಾ ನೋಡಿ. ಲೇ ಮಗನೇ ಚೆನ್ನ, ನೀ ಮಾತನಾಡಿದ್ರೆ ನಿನ್ನ ಪ್ರಾಣ ತೆಗೆಯಲು ನನ್ನ ಬೇಡ ಹೊರ ಬರುತ್ತದೆ. ಮಕ್ಕಳೇ ಹುಷಾರ್. ನೋಡು ರಜಾ, ಮರ್ಯಾದೆಯಿಂದ ಹೇಳುತ್ತೇನೆ ಕೇಳು. ನಿಮ್ಮ ಅಣ್ಣನ ಹತ್ರ 10,000 ನಿಧಿ ರಾಸಿರುವ ಪೈ ನನಗೆ ಕೊಟ್ಟು ಬಿಡು, ನಿನ್ನ ಬಿಟ್ಟು ಬಿಡುತ್ತೇನೆ. ಯಾವ ಫೈಲ್? ನನಗೆ ಏನೋ ಒಂದು ಗೊತ್ತಿಲ್ಲ. ಗೊತ್ತಿಲ್ಲ? ಹಾಗಾದರೆ ಅನುಭವಿಸ ಮಗನೇ ಈ ಕಾಟಿಯನ್ನು. ನನ್ನ ಪ್ರಾಣ ಹೋದ್ರೆ ನನಗೆ ಏನು ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಹಾಗಾದರೆ ಈ ಅರ್ಪಟದ ಹುಲಿ ಹೊಡೆತವನ್ನು ಸಹಿಸ್ಕೋ. ಪ್ರತಾಪ್, ಏನಿದೆಲ್ಲ? ಕರ್ಣ, ಇದೆಲ್ಲ ನಿನಗೆ ತಿಳಿದ ವಿಷಯ. ನೀನು ಸುಮ್ಮನಿರು. ನೋಡಿ ಜಮೀನ್ದಾರ್, ದೊಡ್ಡವರಾದ ನೀವು ಈ ತರ ಅಮಾಯಕ ಬಡ ಜನರ ಮೇಲೆ ದಬ್ಬಾಳಿಕೆ ಮಾಡುವುದು ಸರಿಯಲ್ಲ. ಇವನು ನನ್ನ ಕಡುವೈರಿ. ಇವನ ಪ್ರಾಣ ತೆಗೆದಾಗಲೇ ನನಗೆ ಮನಸ್ಸಿಗೆ ಶಾಂತಿ. ಜಮೀನ್ದಾರ್, ಮೊದಲು ನಿಲ್ಲಿಸಿ ನಿನ್ನ ದರ್ಪದ ದಬ್ಬಾಳಿಕೆಯನ್ನು. ನಮ್ಮನ್ನು ಎದುರಾಕಿಕೊಳ್ಳುವಷ್ಟು ಧೈರ್ಯ ಬಂದಿತ್ತ ಮಗನೇ ನಿನಗೆ? ಮುಚ್ಚು ಬಾಯಿ ಹೇಳಿ. ಕರ್ಣ ಎಂದು ಈ ಕರ್ಣ ಏನ್ ಬೇಕಾದ್ರೂ ಸಹಿಸಿಕೊಳ್ತಾನೆ, ಬಟ್ ಬಡವರ ಮೇಲೆ ನಿಮ್ಮಂತ ಗುಂಡಾಟಿಕೆ ಮಾಡಿಕೊಳ್ಳುವುದನ್ನು ಮಾತ್ರ ಈ ಕರ್ಣ ಸಹಿಸಿಕೊಳ್ಳುವುದಿಲ್ಲ. ಕರ್ಣ, ನಮ್ಮನ್ನು ಎದುರಾಕಿಕೊಂಡರೆ ಇದರ ಪರಿಣಾಮ ಏನಾಗುತ್ತದೆ ಗೊತ್ತಾ? ನಿನ್ನ ಪಾರ್ಟ್ನರ್ ಹರಿದ ರಣರಂಗದ ಕಡೆಗೆ ನಡಿಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ಎಚ್ಚರ. ನಿನ್ನ ಪಾರ್ಟ್ನರ್ಶಿಪ್ ಪರಿದನು ನಮ್ಮಿಬ್ಬರ ನಡುವೆ ರಂಗದ ಕಡೆಗೆ ನಡೆದು ನನ್ನ ರುಂಡ ಬಿದ್ದರೆ ಚಿಂತೆ ಇಲ್ಲ. ನಿಮ್ಮಂತ ಗೊಟ್ಟು ಬೆದರಿಕೆ ಎದುರುವ ಗಂಡು ನಾನಲ್ಲ. ನಮ್ಮನ್ನು ಎದುರಾಕಿಕೊಳ್ಳಷ್ಟ ನಮ್ಮ ಮುಂದೆ ಪುಂಡನಂತೆ ಹಾರಾಡಿದರೆ ಇನ್ನು ಮುಂದೆ ನಾವಿಬ್ಬರು ಕಡು ವೈರಿಗಳಾದರೂ ಚಿಂತೆ ಇಲ್ಲ. ನಿಮ್ಮನ್ನು ಮಾತ್ರ ಬಿಡುವುದಿಲ್ಲ. ಬಿಚ್ಚುವುದಿಲ್ಲ ಅಂದ್ರೆ ನಾನೇ ಬಿಚ್ಚಬೇಕಾಗುತ್ತದೆ. ಕರ್ಣ, ಏನು ಮಾತನಾಡುತ್ತೀಯೋ? ನಾನು ಮಾಡುತ್ತಿರೋ ಕಾರ್ಯಕ್ಕೆ ನೀನು ಅಡ್ಡ ಬಂದರೆ ನಿನ್ನ ಪ್ರಾಣ ಹಾರುವುದು ಖಂಡಿತ. ಪ್ರಾಣ ಅವತ್ತೇ ಹೇಳಿ ಜಮೀನ್ದಾರ್, ಅವತ್ತೇ ಹೇಳಿರುವೆ ನಾನು ನಿನಗೆ. ನನಗೆ ಎದರಾದರೆ ಹೆಂಗಿದ್ರು ನಿನ್ನ ಪ್ರಾಣ ತೆಗೆದು ಈ ಟೈಗರ್ ಕರ್ಣನೆಂದು
ಮಾನವೆಲ್ಲವನ್ನು ಮರೆತು ನನ್ನ ಮೇಲೆ ಪುಡಾರಿ ಎಂದು ಹಾರಾಡಿದರೆ ಕೆಲವೇ ಸೆಕೆಂಡ್ ನಿನ್ನ ಪ್ರಾಣ ತೆಗೆದುತ್ತೇನೆ. ಬರೀ ಎಚ್ಚರ. ಛೇ 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 ಛೇ, ಸ್ವಲ್ಪ ಮಾತಿನ ಸಲುವಾಗಿ ನಮ್ಮೊಳ ಜಗಳ ಯಾಕ ಅಂತೀನಿ. ನೋಡು ಕಾರಣ, ಇದನ್ನ ಇಲ್ಲಿಗೆ ಮುಗಿಸ್ಬಿಡು. ಹಾಗಾದ್ರೆ ಮರ್ಯಾದೆಯಿಂದ ಅವನನ್ನು ಬಿಟ್ಟು ಬಿಡಂತೇಳು ಈ ನಿನ್ನ ಜಮೀನ್ದಾರನಿಗೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಜಮೀನ್ದಾರ್, ಇನ್ನು ಮುಂದೆ ಈ ಕರ್ಣನು ಸಿಟ್ಟಿಗೆಬಿಸಿ ರೊಚ್ಚಿಗೆಬಿಸಬೇಡ. ಈ ಟೈಗರ್ ಕರ್ಣ ರೊಚ್ಚಿಗೆದ್ದು ಸಿಡಿದೆದ್ದು ನಿಂತ್ರೆ ಏಕಪಡಿಸವನ್ನು ಎತ್ತಿದರೆ ನಮ್ಮಿಬ್ಬರಲ್ಲಿ ಒಬ್ಬ ಪ್ರಾಣ ತೆಗೆದುಕೊಳ್ಳದೆ ಬಿಡಲಾರೆ. ಇವರಿಬ್ಬರು ಜಗಳ ಯಾಕೋ ಇಬ್ಬರಿಗೂ ಕಾಣಕ್ ಹಚ್ಚೈತೆ. ಹೆಂಗಾರ ಐಡಿಯಾ ಮಾಡಿ ಈ ಜಗಳ ಬಿಡಿಸ್ಬೇಕು. ಏನ್ ಮಾಡ್ಬೇಕಂತೀನಿ. ಯಪ್ಪ ಜನರ ಸ್ವಲ್ಪ ಈ ಕಡೆ ಬರ್ರಿ. ಓ, ಚೆನ್ನ ಹೇಳಿದಾಗೆ ಈ ಸಮಯದಲ್ಲಿ ಇವನ ಎದುರಾಕಿಕೊಂಡರೆ ಈ ಕಾರಣ ನಮ್ಮನ್ನು ಅರಿದು ತಿನ್ನೋದು ಬಿಡುವುದಿಲ್ಲ. ಬಟ್ ಇವನಿಗೆ ಮೋಸದ ಬೆಲೆ ಬೀಸಿ ಇವನ ಕತ್ತರಿಸಿ ನನ್ನ ಸೇಡು ತೀರಿಸಿಕೊಳ್ಳಬೇಕು. ಜಮೀನ್ದಾರ್, ಏನ್ ಯೋಚನೆ ಮಾಡುತ್ತಿರುವೆ? ಕೊನೆಯದಾಗಿ ಹೇಳುತ್ತೇನೆ, ಕಟ್ಟಾಕಿರೋ ಒಡನನ್ನು ಬಿಡುತ್ತೀಯಾ ಇಲ್ವೋ? ಮೆಚ್ಚಿದೆ ಕರ್ಣ, ಮೆಚ್ಚಿದೆ ನಿನ್ನ. ನೀನು ಬಡವಾರ ಬಂದೆಂದು ಮೆಚ್ಚಿದೆ. ಕೇಳಿದಕ್ಕೆ ನೀನು ಬಡವರ ಮೇಲಿಟ್ಟಿರುವ ಪ್ರೀತಿ, ವಿಶ್ವಾಸ, ಅಭಿಮಾನವನ್ನು ತೋರಿಸಲು ನಾನು ಈಗ ಮಾಡಬೇಕಾಯಿತು. ಇದರಿಂದರೆ ಇದು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಲೇ ಚೆನ್ನ, ಆ ರಾಜನನ್ನು ಬಿಚ್ಚು. ಈ ಕಟುಕನ ಕೈದಿಂದ ಬಿಡಿಸಲಿಕ್ಕೆ ನಿಮಗೆ ಕೋಟಿ ನಮಸ್ಕಾರ. ಹಾಯ್, ಯಾರಣ್ಣ ನೀನು? ನೋಡು, ಅದೆಲ್ಲ ನಿನಗೆ ಅರ್ಥ ಆಗುವುದಿಲ್ಲ. ಇಲ್ಲಿಂದ ಮೊದಲು ರೈಟ್ ಹೇಳು. ಆಯ್ತಣ್ಣ, ಹೋಗುತ್ತೇನೆ. ಪ್ರತಾಪ, ಪ್ರದೀಪ, ನೀವು ನನ್ನನ್ನು ಕಟ್ಟಿ ಹೊಡೆದ ಮಾತ್ರಕ್ಕೆ ಜಯಶಾಲಿ ಎಂದು ತಿಳಿದಿರಬೇಕು. ಆದರೆ ಹಿಂದೆಲ್ಲ ನಾಳೆ ಆದರೂ ನಿಮ್ಮ ಸೇಡಿಗಾಗಿ ಋಣ ತೆಗೆದು ಬಿಡಲಾರೆ. ನನ್ನ ಬಿರ್ಲ ಮಕ್ಕಳ ಬರ್ತೇನೆ. ಕರ್ಣ, ನಡೆ, ಮನೆಗೆ ಹೋಗೋಣ. ಇಲ್ಲ, ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗ್ಬೇಕಾಗಿದೆ. ನಾನು ಇನ್ನು ಬರುತ್ತೇನೆ. ಹೋಗು 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 ಕರ್ಣ, ಹೋಗು. ಈ ಜಮೀನ್ದಾರನ ಮಾಯತಂತ್ರವನ್ನು ಕರ್ಣ. ಬಾಂಬೆಗೆ ಹೋಗಿ ಮರಳಿ 3 ದಿನವೂ ನಿನ್ನ ಮರಣ. ಯಾರ ಮರಣ? ನಿಕೋಬರ ರೌಡಿ ನಿಕೋಬರ್ ರೌಡಿ ಕರ್ಣನ ಮರಣ. ಪ್ರತಾಪ್, ನೀನು ಆಡಿದ ಮಾತು ನಿಜವೇ? ನಿಜ ಪ್ರದೇಶ್, ನಿಜ. ಯಾಕಂದರೆ ಆ ಕರ್ಣ ಒಬ್ಬ ಕಟ್ಟಿ ವಿಷ ಸರ್ಪದಂತವನು. ಬಟ್ ಅವನ ನೀನೇ ಕೊಲೆ ಮಾಡಬೇಕು, ಆ ಕರ್ಣನ. ಓಕೆ ಪ್ರತಾಪ್, ಓಕೆ. ಈಗಲೇ ಬೆಂಗಳೂರಿನಲ್ಲಿರುವ ನಮ್ಮ ರೌಡಿಯ ಗುಂಡನಿಗೆ ವಿಷಯವನ್ನು ತಿಳಿಸಿ ಅವನಿಂದಲೇ ಎಲ್ಲ ಕೆಲಸ ಮಾಡಿ ಮುಗಿಸುತ್ತಾನೆ. ಆಯ್ತು, ಬರ್ರಿ ಬರ. ಬಾಳ ತೊಣ್ಕೊಂಡ್ರಿ, ಬರ್ರಿ ಮನೆಗೆ ಹೋಗಿ ಆಲೋಚನೆ ಮಾಡಿದ್ರ ಆಯ್ತು, ಬರ್ರಿ.